ಬಹಳ ಜೋಶ್ನಿಂದ ಜೈಕಾರವನ್ನು ಕೂಗ್ತಾ ಇದ್ದಾರೆ ಇವತ್ತು ಇಡೀ ದಿವಸ. ಯಾಕಂದರೆ RCB ಗೆಲ್ಲುತ್ತೆ, ಗೆಲ್ಲೇಬೇಕು ಅನ್ನೋಂತಹ ವಿಶ್ವಾಸ ಇರುವಂಥದ್ದು. ಹಾಗೆಯೇ ಇಲ್ಲಿ ಬೌಲರ್ಸ್ ಸ್ಟ್ಯಾಟ್ಸ್ ಅನ್ನು ಕೂಡ ನಾವು ಒಮ್ಮೆ ನೋಡೋದಿದ್ರೆ ವಿಶೇಷವಾಗಿ RCB ಕಡೆಯಿಂದ ಭುವನೇಶ್ವರ್ ಕುಮಾರ್ ಹಾಗೆಯೇ ಹರ್ಷದೀಪ್ ಸಿಂಗ್ ಇವರ ನಡುವಿನ ಬೌಲಿಂಗ್ ಪರ್ಫಾರ್ಮೆನ್ಸ್ ನೋಡಿದಾಗ 15 ವಿಕೆಟ್ಗಳನ್ನು ಭುವಿ ಪಡ್ಕೊಂಡ್ರೆ 16 ವಿಕೆಟ್ಗಳನ್ನು ಹರ್ಷದೀಪ್ ಪಡ್ಕೊಂಡಿದ್ದಾರೆ. 3ಕ್ಕೆ 33. ಇದು ಈ ಬಾರಿ ಭುವಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಆದರೆ ಹರ್ಷದೀಪ್ 16 ರನ್ನಿಗೆ 3 ವಿಕೆಟನ್ನು ಪಡೆದಿರುವಂಥದ್ದು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್. ಹೀಗೆ ಈ ಬಾರಿಯ IPLನಲ್ಲಿ ಸಹಜವಾಗಿಯೇ ಇವರಿಬ್ಬರ ಮೇಲೂ ಕೂಡ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾರೆ, ಇವತ್ತು ಬೌಲಿಂಗ್ ಹೆಂಗಿರುತ್ತೆ ಹರ್ಷದೀಪ್ ಮತ್ತು ಭುವಿ ಅನ್ನುವಂಥದ್ದು ಕೂಡ ಈ ಎರಡೂ ತಂಡಗಳಿಗೆ ಬಹಳ ಮುಖ್ಯ. ಆಯಾ ತಂಡಗಳಿಗೆ ಈ ಇಬ್ಬರು ಪರ್ಫಾರ್ಮ್ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಹೇಸಲ್ವುಡ್ ಮೇಲೆ ದೊಡ್ಡ ನಿರೀಕ್ಷೆ ಸಹಜವಾಗಿಯೇ ಈ ಬಾರಿ ಇರುವಂಥದ್ದು. ಯಾಕೆಂದರೆ RCB ಫ್ಯಾನ್ಸ್ಗೆ ಇಲ್ಲ ಹೇಸಲ್ವುಡ್ ನಮ್ಮ ಬೌಲಿಂಗ್ ಯೂನಿಟಲ್ಲಿ ಇರೋ ಕಾರಣದಿಂದಾಗಿಯೇ ನಮಗೆ ಈ ಬಾರಿ ಕಪ್ ಬರುತ್ತೆ ಅನ್ನೋಂಥ ವಿಶ್ವಾಸ. ಹೇಗೆ ಬ್ಯಾಟಿಂಗ್ನಲ್ಲಿ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಗ್ಗೆ ನೋಡ್ತಾ ಇರ್ತಾರೋ ಹಾಗೆಯೇ ಬೌಲಿಂಗ್ ವಿಚಾರಕ್ಕೆ ಬಂದಾಗ ಹೇಸಲ್ವುಡ್ ಮತ್ತು ಕೃನಾಲ್ ಪಾಂಡ್ಯ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ RCB ಫ್ಯಾನ್ಸ್. 11 ಪಂದ್ಯ 21 ವಿಕೆಟ್ 4 for 33 8.3 ಎಕಾನಮಿಯಲ್ಲಿ ಅವರು ಈ ಬಾರಿ ಬೌಲಿಂಗ್ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಜೇಮಿಸನ್ ಕೂಡ ಬಹಳ ಒಳ್ಳೆಯ ಬೌಲಿಂಗನ್ನು ಮಾಡಿದ್ದಾರೆ. ಯಾಕಂದರೆ ಅವರ ಆ ಹೈಟ್ಗೆ ತಕ್ಕನಾಗಿ ಬೌಲಿಂಗ್ ಮತ್ತು ತಂಡಕ್ಕೆ ಕ್ರೂಷಿಯಲ್ ಟೈಮಲ್ಲಿ ಅವರು ಕೊಡ್ತಾ ಇರುವಂತಹ ಬ್ರೇಕ್ ಥ್ರೂ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಭೂಮಿಕಾ ಅವರೇ, ಯಾವ ರೀತಿಯಾಗಿ ಜಸ್ಟ್ ಮಾತಾಡ್ತೀನಿ ಅದಕ್ಕೆ ಮುಂಚಿತವಾಗಿ ಇಲ್ಲಿ ಸ್ಪಿನ್ನರ್ಸ್ ಬಗ್ಗೆ ಒಮ್ಮೆ ಕ್ವಿಕ್ ಆಗಿ ನಿಮಗೆ ಹೇಳೋದಿದ್ರೆ, ಕೃನಾಲ್ ಅಫ್ಕೋರ್ಸ್ ನಮ್ಮ ಮ್ಯಾಚ್ ವಿನ್ನರ್, ಈ ಬಾರಿಯ IPLನಲ್ಲಿ ರಿಯಲ್ ಮ್ಯಾಚ್ ವಿನ್ನರ್ಗಳಲ್ಲಿ ಕೃನಾಲ್ ಪಾಂಡ್ಯ ಕೂಡ ಒಬ್ಬರು. ಹಾಗೆಯೇ ಆ ಕಡೆ ನೋಡಿದಾಗ ಯಜುವೇಂದ್ರ ಚಹಲ್ ಏನೋ ಕಡಿಮೆ ಇಲ್ಲ, ಮಾಜಿ RCBN. ಈ ಬಾರಿ ಅವರು PBKS ಅಲ್ಲಿ ಆಡ್ತಾ ಇದ್ದಾರೆ. 13 ಪಂದ್ಯ 15 ವಿಕೆಟ್ ಪಡೆದಿರೋದು ಮತ್ತು ಭಾಳ ಒಬ್ಬ ಒಳ್ಳೆಯ ಬೌಲರ್, ಯಾವಾಗ ಬೇಕಿದ್ರು ಕೂಡ ಪರ್ಫಾರ್ಮ್ ಮಾಡಬಲ್ಲರು ಯಜುವೇಂದ್ರ ಚಹಲ್. ಇದು ಚಹಲ್ಗಿರುವಂತಹ ವಿಶೇಷತೆ. ಕೃನಾಲ್ ಅಫ್ಕೋರ್ಸ್ ಬ್ಯಾಟಿಂಗ್ನಲ್ಲೂ ಕೂಡ ಅವರು ಈ ಬಾರಿ ತನ್ನ ಪರ್ಫಾರ್ಮೆನ್ಸನ್ನು ತೋರಿಸಿದ್ದಾರೆ. ಅಬ್ದಿ ಆರ್ಡರ್ಲಿ ಅವ್ರನ್ನ ಕಳಿಸಿದಾಗ ಒಂದು ಹಾಫ್ ಸೆಂಚುರಿ ಕೂಡ ಅವರಿಂದ ಬಂದಿದೆ. ಇದು ಅವರ ಬ್ಯಾಟಿಂಗ್ ಹಿಡಿದಿರುವಂತಹ ಕನ್ನಡಿ. ಭೂಮಿಕಾ, ಯಾವ ರೀತಿಯಾಗಿ ನಿಮಗೆ ಕೊಹ್ಲಿಯನ್ನು ಬಿಟ್ಟರೆ ಬೇರೆ ಯಾರು ಇಷ್ಟ? ಸರ್, ನನಗೆ ಕೊಹ್ಲಿ ಇಷ್ಟ ಅಂತಲ್ಲ, ನನಗೆ ಪಾಡೋ ಪ್ರತಿಯೊಬ್ಬ ಪ್ಲೇಯರ್ಸು ಇಷ್ಟನೇ ನನಗೆ. ಯಾಕಂದ್ರೆ ನನಗೆ ದಿತೇಶ್ ತುಂಬಾ ಇಷ್ಟ ಆದ್ರು ಸರ್. ಹೌದೌದು, ತುಂಬಾ ಚೆನ್ನಾಗಿ ಆಡಿದ್ರು. ಈವನ್ ಪತಿದಾರ್ ಕೂಡ ಅಷ್ಟೇ, ತುಂಬಾ ಚೆನ್ನಾಗಿ ಆಡಿದ್ರು. ಅಂಡ್ ವಿರಾಟ್ ಮತ್ತೆ ಸಾಲ್ಟ್ ಕಾಂಬಿನೇಷನ್ ಏನಿದೆ, ಅವರಿಬ್ರು ಫಸ್ಟ್ ಚೆನ್ನಾಗಿ ಆಡ್ಬಿಟ್ರೆ ಮಿಕ್ಕಿದವ್ರಿಗೆಲ್ಲ ಈಸಿ ಆಗುತ್ತೆ. ಯಾಕಂದ್ರೆ ವಿಕೆಟ್ ಯಾವಾಗ ಕೊಡ್ತಾರೆ ಅವಾಗ ಸ್ವಲ್ಪ ವೀಕ್ ಆಗುತ್ತೆ. ವೀಕ್ ಆಗೋದಕ್ಕಿಂತ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಆಪೋಸಿಟಲ್ಲಿ ಇರೋ ಟೀಮ್ಗೂ ಏನಾಗುತ್ತೆ, ಇವರಿಬ್ರು ಹೋದ್ರಲ್ಲ ಅನ್ನೋದು ಕೂಡ ಇರುತ್ತೆ. ಸೊ ಅದನ್ನ ಅವ್ರು ಸ್ವಲ್ಪ ಅಡ್ವಾಂಟೇಜ್ ಆಗಿ ತಗೊಂತಾರೆ. ಸೊ ಇಬ್ರು ಓಪನರ್ಸ್ ಚೆನ್ನಾಗಿ ಆಡ್ಬಿಟ್ರೆ ಸ್ವಲ್ಪ ಈಸಿಯಾಗಿ ಆಡ್ಬೋದು ಆ್ಯಂಡ್ ಒಳ್ಳೆ ಸ್ಕೋರ್ನ ಕೂಡ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ತುಂಬ ಪ್ರೆಷರ್ ಇರೋದ್ರಿಂದ ನನಗನ್ಸುತ್ತೆ 180 ಮೇಲೆ ಹೋಗಲ್ಲ ಅಂತ. ಯಾಕಂದರೆ ದೊಡ್ಡ ಸ್ಟೇಡಿಯಮ್ಮು ಆ್ಯಂಡ್ ಪ್ರೆಷರ್ ಇರುತ್ತೆ. ಅದ್ರ ಜೊತೆಗೆ ನಾವು ಒಳ್ಳೊಳ್ಳೆ ಸ್ಕೋರ್ನ ನೋಡಿದ್ದೀವಿ RCB ಕಡೆಯಿಂದ ಬಂದಿರೋದು. ಸೊ ಇವತ್ತು ಸ್ವಲ್ಪ ಚೆನ್ನಾಗಿ ಆಡಬೇಕು ಆ್ಯಂಡ್ ನನಗನ್ಸುತ್ತೆ 180 ಮೇಲೆ ಹೋಗಲ್ಲ ಅಂತ. ನೀವೇನು ಹೇಳ್ತೀರಿ? ಯಾರು ಇಷ್ಟ ಈ ಬಾರಿಯ ಪ್ಲೇಯರ್ಸ್ ಅಲ್ಲಿ? ವಿರಾಟ್ ಅಂತೂ ಕಾನ್ಸ್ಟೆಂಟ್ ಆಗಿ ಇದ್ದೇ ಇರುತ್ತೆ, ಅದು ಆಬ್ವಿಯಸ್ ಆಗಿಬಿಟ್ಟಿದೆ. ಅದ್ ಬಿಟ್ರೆ ಐ ಥಿಂಕ್ ಬೌಲಿಂಗ್ ಅಲ್ಲಿ ಈಗ ಏನು ಹೇಸಲ್ವುಡ್ ಆಗ್ಲಿ ಅಂಡ್ ಭುವನೇಶ್ವರ್ ಅವ್ರದ್ದಾಗ್ಲಿ ಐ ಥಿಂಕ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಆನ್ ದ ಹೋಲ್ ಅವ್ರು ಹೇಳ್ದಂಗೆ ಟೀಮ್ ಅಲ್ಲಿ ಇವರು ಅವರು ಅನ್ನೋದಕ್ಕಿಂತ ಆಕ್ಚುಲಿ ಅದು ಟೀಮ್ ಆಗಿ ಆಟ ಆಡಬೇಕು. ಆ್ಯಂಡ್ ಐ ಫೀಲ್ ಪಾರ್ಟ್ನರ್ಶಿಪ್ ವೈಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಿದ್ದಾರೆ, ಹಾಗೆ ವಿಕೆಟ್ಸ್ ಕೂಡ ತಗೊಳ್ತಾ ಇದ್ದಾರೆ. ಆನ್ ದಿ ಹೋಲ್ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಆದರೆ ಇಲ್ಲಿರುವಂಥದ್ದು ಈ ಬೌಲಿಂಗ್ ಯೂನಿಟನ್ನು ನೋಡಿದಾಗ ಭುವಿ ಮತ್ತು ಹರ್ಷದೀಪ್ ಇವರಿಬ್ಬರು ನೀವು ಹೆಂಗೆ ಕಂಪೇರ್ ಮಾಡ್ತೀರಿ ಈ ಇಬ್ಬರ ಪರ್ಫಾರ್ಮೆನ್ಸನ್ನು? ಆ್ಯಕ್ಚುಲಿ ಹರ್ಷದೀಪ್ ಈ ಸೀಸನ್ ಸ್ವಲ್ಪ ಡೌನ್ ಆಗಿದೆ PBK, ಅದೊಂದು ಅಡ್ವಾಂಟೇಜ್ ನಮಗಿದೆ. ಆ್ಯಂಡ್ ಭುವನೇಶ್ವರ್ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಕ್ರೂಷಲ್ ಟೈಮಲ್ಲಿ ಇನಿಷಿಯಲ್ ಬ್ರೇಕ್ ಥ್ರೂ ಆಗಲಿ ಆ್ಯಂಡ್ ಇನ್ಫ್ಯಾಕ್ಟ್ ಹೇಸಲ್ವುಡ್ಡಿಂದ ಅವ್ರಿಗೆ ಒಂದು ಹೆಲ್ಪ್ ಆಗಿದೆ. ಯಾಕಂದರೆ ಒಬ್ಬರ ಮೇಲೆ ಭಾರ ಇಲ್ಲ ಅಲ್ಲಿ. ಸೊ ಹೇಸಲ್ವುಡ್ ಅಲ್ಲಿ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಆಗ್ತಾ ಇದ್ದಾರೆ. ಅವ್ರಿಗೆ ಸ್ವಲ್ಪ ಜಾಸ್ತಿ ಅಂದರೆ ರನ್ ಹೋಗ್ತಾ ಇದೆ. ಇನ್ನು ಭುವನೇಶ್ವರ್ ಇಷ್ಟೆಲ್ಲ ಕೊಡೋದು ವೆರಿ ರೇರು. ಆ್ಯಂಡ್ ಈ ವರ್ಷನ ಅವ್ರಿಗೂ ಇಬ್ಬರಿಗೂ ಹಂಗಾಗಿದೆ. ಎಲ್ಲರಿಗೂ ಬೌಲರ್ಸ್ ನಮ್ಮ ಆಸ್ ಎ ಬೌಲರ್
T20 ನಮಗಲ್ಲ. ಆಕ್ಚುಲಿ ಕ್ರಿಕೆಟ್ ಇಸ್ ಆಲ್ ಬ್ಯಾಟ್ಸ್ಮನ್ ಪ್ಯಾರಡೈಸ್. 4-6ಗೆ ಜನ ಬರೋದು, ಕ್ರಿಕೆಟ್ಗೆಲ್ಲ ಕ್ಯಾಚ್ಗೆಲ್ಲ ಫೋರ್ ನೋಡಕ್ಕೂ ಪೇಷನ್ಸ್ ಇಲ್ಲ ಈಗ. 2 ರನ್ ಕಡಿಮೆ ಅಲ್ಲ ಹಂಗಂದ್ರೆ ಬೌಲರ್ ನಮ್ದು ಏನ್ ಕತೆ ಅಂತ. ಸೊ ಅದರಲ್ಲೂ ನೀವು ಮೊನ್ನೆ ಶ್ರೇಯಸ್ 8 ಸಿಕ್ಸ್ ಹೊಡೆದ್ರು ಅಲ್ಲಿ, 8 ಸಿಕ್ಸ್. ಇವರೆಲ್ಲ ಸೇರಿ 7 ಹೊಡೆದ್ರು, ಇವರೆಲ್ಲ ಸೇರಿ 7 ಒಬ್ರೇ ಹೊಡೆದ್ರು, 8 ಹೊಡೆದ್ರು. ಬೌಲರ್ ಎಲ್ಲ ಸ್ಟಾರ್ಸ್ ನೋಡ್ತಾ ಇದೆ, 31 ಇತ್ತು ಅವ್ರದ್ದು ಈ ಬಾರಿ ಟೂರ್ನಮೆಂಟ್ ಅಲ್ಲಿ. ಅವ್ರದ್ದು ಹೈಯೆಸ್ಟ್ ಸಿಕ್ಸಸ್ ಅಲ್ಲಿ 31, ಮ್ಯಾಚ್ 39 ಅಲ್ಲಿ ಇದ್ದಾರೆ ಅವರು. ಶ್ರೇಯಸ್ ಯಾರ್ದೋ ಕೋಪ ಯಾರ ಮೇಲೋ ತಿರ್ಸ್ಕೊಂತಾರೆ. ಸೊ ಅದೇ ಇರ್ಲಿ, ಕೋಪ ಇರ್ಲಿ. ಬೌಲರ್ ಏನ್ ಮಾಡ್ಬೇಕು ಅಂದ್ರೆ ಪಾಪ ನೀವು ಬೌಲರ್ ಅಂತ ಗೊತ್ತು, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅವಾಗ ಆಲ್ರೌಂಡರ್ ಅಲ್ಲ ಅವಾಗ ಗ್ಯಾಪ್ಸಿ ಬೌಲರ್ ಅಂತ. ಇನ್ಫ್ಯಾಕ್ಟ್ ಇಲ್ಲಿ ಇವಾಗ ಆಕ್ಟರ್ ಬೇರೆ ಆಗ್ಬಿಟ್ಟಿದೆ, ಹೌದು. ಅದಕ್ಕೋಸ್ಕರ ಕನ್ಫ್ಯೂಸ್. So ಎಷ್ಟು ಜೋರಾಗಿ ಆಗ್ತೀರಾ ಅಷ್ಟು ಜೋರಾಗಿ ಹೊಡಿತಾರೆ ಇಲ್ಲಿ. ಹೌದು. ಸೊ ಎಲ್ಲಿ ಈಗ ನಕ್ಕಲ್ ಬಾಲ್ ಎಲ್ಲ ಹೊಸದು, ಮುಂಚೆ ನಾವೆಲ್ಲ ಬರೀ ಲೆಗ್ ಕಟ್ರ್ ಹಾಕಿ ಇಲ್ಲ ಆಫ್ ಕಟರು ಅಂಥದ್ದು. ಇವಾಗ ತುಂಬ ವೆರೈಟೀಸ್ ಮಾಡಬೇಕು, ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದ್ರೇನೆ ಅಲ್ಲಿ ಎಷ್ಟು ನೀವು ಇವಾಗೆಲ್ಲ ಬ್ಯಾಟ್ಸ್ಮನ್ ಕಲ್ತ್ಬಿಟ್ಟು ಇವ್ರು ಲೆಗ್ ಕಟ್ರ್ ಹಾಕ್ತಾರೆ, ಆಫ್ ಕಟ್ರ್ ರೆಡಿಯಾಗಿ. ಯಾರ್ಕರ್ ಕೂಡ ವೈಡ್ ಯಾರ್ಕರ್ ಹಾಕೋದು ಕೂಡ ಒಂದು ಬೇಡ, ಸ್ಟಂಪ್ ಮೇಲೂ ಬೇಡ, ಯಾರ್ಕರ್ ಸ್ಟಂಪ್ ಮೇಲೆ ಇತ್ತು. ಅಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಬ್ಯಾಟ್ಸ್ಮನ್ ಸೊ ಇಲ್ ಬಿ ಮೂವಿಂಗ್ ಅಂಡ್ ಬೌಲರ್ಗೆ ಎಲ್ಲ ಹಾಕ್ಬೇಕಪ್ಪ. ಇನ್ಫ್ಯಾಕ್ಟ್ ಕ್ರಿಸ್ ಗೇಲ್ ಎಲ್ಲ ಅರ್ಧ ವಿಕೆಟೇ ಅವ್ರದ್ದು ಆ ಏರಿಯಾ. ಸೊ ಇಲ್ಲಿ ಬ್ಯಾಟ್ಸ್ಮನ್ಗಳು ಆ ಪ್ರಾಕ್ಟೀಸಲ್ಲಿ ನಮ್ದು ಈ ಏರಿಯಾ ಇಲ್ಲಿ ಎಲ್ಲೇ ಬಂದರೂ ಫ್ರೀ ಫೋಗ್ ಹೊಡಿತೀವಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಆ ಬೌಲರ್ಸ್ ಅಲ್ಲಿ ನಾವು ಏನಾರ ಮಾಡ್ಬೋದು ಅಂದರೆ ನಕಲ್ ಬಾಲು ಅಂತ ಪೇಸ್ ಕಮ್ಮಿ ಮಾಡಬೇಕು. ಸೊ ಇಲ್ಲಿ ಹೇಸಲ್ವುಡ್ ಏನಂದರೆ ಆ ಲೆಂತ್, ನಾವೇನು ಟೆಸ್ಟ್ ಮ್ಯಾಚು ಲೆಂತ್ ಹೇಳ್ತೀವಿ, ಅಲ್ಲಿ ಕನ್ಸಿಸ್ಟೆಂಟಾಗಿ ಹಾಕಿದ್ರೆ ಸ್ವಲ್ಪ ಕಷ್ಟ, ಸ್ವಲ್ಪ ಮುಂದೆ ಹಾಕಿದ್ರೆ ಈಸಿ ಆ್ಯಂಡ್ ಬ್ಯಾಟ್ಸ್ಮನಿಗೆ ರೀಚ್ ಆಗುತ್ತೆ. ಸೊ ಅಲ್ಲಿ ಬೇರೆ ಬ್ಯಾಟ್ಸ್ಮನ್ ಎಲ್ಲ ಹೇಸಲ್ವುಡ್ಗೆ ವಿಕೆಟ್ ಕೊಡಬಾರ್ದು, ಭುವಿಗೆ ಟ್ರೈ ಮಾಡೋಣ. ಸೊ ಇಲ್ಲಿ ಭುವಿ ಉಲ್ಟಾಗತ್ತೆ. ಆ್ಯಕ್ಚುಲಿ ಹೇಸಲ್ವುಡ್ಗೆ ಆಡ್ಕೊಂಬಿಟ್ಟು ಭುವಿಗೆ ಹೊಡೆಯೋಕೆ ಹೋದರೆ ಭುವಿಗೆ ವಿಕೆಟ್ ಸಿಗಬೇಕು. ಸೊ ಇಲ್ಲಿ ಈ ವರ್ಷ ಸ್ವಲ್ಪ ರನ್ ಕೊಟ್ಟಿದ್ದಾರೆ, ಲೀಕ್ ಮಾಡಿದ್ದಾರೆ. ಆ್ಯಂಡ್ ಯಾಕೋ ಈ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ. ಸೊ ಆಲ್ ಒಂದು ಸ್ಪೆಲ್ ಇಬ್ಬರಿಗೂ. ಆ್ಯಂಡ್ ಚಹಲು ಅಷ್ಟೇನು ದೊಡ್ಡದು ಮಾಡಿಲ್ಲ, ಆ್ಯಂಡ್ ಹರ್ಷದೀಪು ಮಾಡಿಲ್ಲ. ಈ ಬಿಗ್ ಗೇಮಲ್ಲಿ ಯಾವ ಥರ ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾರೋ ಎಲ್ ಬಿ ದ ವಿನ್ನರ್. ಇಲ್ಲ, ಯಾರ್ಕರ್ಸ್ ಹೇಳ್ತಾ ಇದಾರಲ್ಲ, ಬ್ರಹ್ಮೋಸ್ ಮಿಸೈಲ್ ಬಿಟ್ಟಿದಾರಲ್ಲ, ಹೌದು. ಯಾರು ಬುಮ್ರಾ ನಾವು ಇವ್ರ ಮೇಲೆ, ವಾಷಿಂಗ್ಟನ್ ಮೇಲೆ, ಅಲ್ಲೇ ಮ್ಯಾಚ್ ಟರ್ನ್ ಆಯ್ತಲ್ಲ, ಅದೇ ಟ್ರೈ ಮಾಡಿದ್ರು ಇವರು ಕೂಡ. ಅವ್ರಿಗೆ ನಿನ್ನೆ ಯಾಕೆ ಕ್ಲಾಸ್ ಅಂತ ಹೇಳ್ಬೋದು ಶ್ರೇಯಸ್ ಇನ್ನಿಂಗ್ಸ್. ಅದೇ ರೀತಿ ಯಾರ್ಕ್ ಮಾಡಿದ್ರೆ ಅವ್ರು ತಪ್ಪಿಸ್ಕೊಳ್ಳಿ, ಯಾರು ತಪ್ಪಿಸ್ಕೊಳಕ್ ನೋಡ್ತಾರೆ, ಎದ್ದು ಬಿದ್ದು. ಇವ್ರು ಅದನ್ನ ಗ್ಲೈಡ್ ಮಾಡಿದ್ರು ಥರ್ಡ್ ಮ್ಯಾನ್ಗೆ, ಬ್ಯಾಟ್ ಅಲ್ಲಿ ರಿಯಲ್ ಕ್ಲಾಸ್. ಸ್ಟಂಪ್ ಮೇವ್ರ ಬಾಲ್ ಅನ್ನ ಗ್ಲೈಡ್ ಮಾಡಿದ್ರು, ಯಾರು ನೋಡಿಲ್ಲ. ಅದು ಬುಮ್ರಾ ಯಾರ್ಕರ್ಗೆ, ಡೆಡ್ಲಿ ಯಾರ್ಕರ್ಸ್ಗೆ. ಆಮೇಲೆ ಇನ್ನೂ ಹೇಳ್ತಾ ಇದ್ರು, ಹರ್ಷದೀಪ್ ಹೇಳ್ತಾ ಇದ್ರಲ್ಲ, ಹರ್ಷದೀಪ್ ಯಾವಾಗಲೂ ಬುಮ್ರಾಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಆ ಬಾಲ್ ಅದು ಹೊಡೆದ ರೀತಿ ನೋಡಿದಾಗ, 20 ರನ್ ಹೊಡೆದ್ಮೇಲೆ ಮುಗಿತಲ್ಲಿ ನೋಡಿದಾಗ ಅಯ್ಯೋ ಏನಾಗ್ತಿದೆ ಅಂತ. ಕ್ಲಾಸಿಗಿನ್ನ ಬರೋದು ನಾನು ಇವ್ರಿಗೆ ಹೊಡೆದ್ರೇನೆ ಬೇರೆ ಬೌಲರ್ಸ್ ಡೌನ್ ಆಗ್ತಾರೆ. ಸೊ ಅಲ್ಲಿ ನೀವು ಫಸ್ಟ್ ಓವರ್ 20 ರನ್ ಹೊಡೆದ್ಬಿಟ್ರು. ಸೊ ಇಲ್ಲಿ ಹೋಗ್ತಾ ಗೊತ್ತು ಅವ್ರು 1 ವಿಕೆಟ್ ಎತ್ತಿದ್ರೆ ಮ್ಯಾಚ್ ಟರ್ನ್ ಆಗುತ್ತೆ. ಆ ವಿಕೆಟ್ ಕೊಟ್ಟಿಲ್ಲ. ಆ್ಯಂಡ್ ಅವ್ರು ಎಲ್ಲ ಪ್ಲಾನ್ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಆ ವಿಕೆಟೇ ಬೇಕು ಅಂತ. ಬಟ್ ಅಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಯಿತು, ಅವರೇ ರನ್ ಬರ್ತಾ ಇದೆ. ಆ 20 ರನ್ನೇ ಚೇಂಜ್ ಮಾಡಿದ್ರು, ಟರ್ನ್ ಮಾಡಿದ್ದು ಅಂತ ಹೇಳ್ಬೋದು. ಬುಮ್ರಾಗೆ ಇಂಗ್ಲೀಷ್ ಎಲ್ಲ ಪ್ಲಾನ್ ಮಾಡಿ ಹೊಡೆದಿದ್ದು ಅವೆಲ್ಲ, ಸುಮ್ಮನೆ ಅಲ್ಲ ಆ ರೀತಿಯಾಗಿ. ಸೊ ಅದಕ್ಕೆ ಮಿಕ್ಕಿದ ಬೌಲರ್ಸ್ ಏನು ಅನ್ಕೋತಾರೋ, ಅಯ್ಯೋ ಬುಮ್ರಾಗೆ 20 ರನ್ ನಮಗೇನಪ್ಪ ಅಂತ ಕೈಕಾಲು ತಣ್ಣಗಾಗ್ಬಿಡ್ತಾರೆ. ಆಮೇಲೆ ಹರ್ಷದೀಪ್ ಹೇಳ್ತಾ ಇದ್ರಲ್ಲ, ಅವರು ಸ್ಪೆಸಿಫಿಕ್ ರೋಲ್ ಅಂದರೆ ಸಾಲ್ಟ್ ಮೇಲೆ. ಯಾಕಂದ್ರೆ ಎಲ್ಲ ಇದರಲ್ಲೂ ಫಾರ್ಮೆಟಲ್ಲೂ ಅವ್ರನ್ನ ಔಟ್ ಮಾಡಿದ್ದಾರೆ ಸ್ಪೆಸಿಫಿಕ್ ಆಗಿ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವ್ರು 4.25 ಕೋಟಿಗೆ 15 ವಿಕೆಟ್ ತೊಗೊಂಡು. ಹೌದೌದು. ಇವ್ರು ಇನ್ನೂ 2 ವಿಕೆಟ್ ತೊಗೊಳ್ಬೇಕು. 17 ಕೋಟಿ ಇವ್ರಿಗೆ. ಹೌದೌದು. ಶಾಲೆಗೆ 17 ಕೋಟಿ, ಇನ್ನೂ 15 ವಿಕೆಟ್ ತೊಗೊಂಡು, ಇನ್ನೂ 2. ಹೌದೌದು. ಅರೆ ಸುಯಾಸ್ ಕೂಡ ತುಂಬಾ ಅದ್ಭುತವಾದಂತಹ ಸ್ಪಿನ್ ಮಾಡ್ತಾ ಇದ್ದಾರೆ. ಟ್ಯಾಲೆಂಟ್ ಸ್ಕೌಟಿಂಗ್ ಚೆನ್ನಾಗಿದೆ. ಮುಂಬೈ ಯಾವ ರೀತಿ ಇಡೀ ಇಯರ್ ಮಾಡ್ತಾರಲ್ಲ, ಅದನ್ನ ಇವರು ಒಂದು ಚೆನ್ನಾಗಿ ಮಾಡಿದ್ದಾರೆ. ಇದು ಸುಯೇಶ್ ಅವರು ಕೂಡ ಡೆಲ್ಲಿ ಪ್ರೀಮಿಯರ್ ಲೀಗ್ ಬಂದವರು, ಡೆಲ್ಲಿ ಪ್ರೀಮಿಯರ್ ಲೀಗ್ ಬಂದದ್ದು ಸುಯೇಶ್ ಕೂಡ. ಎಲ್ಲರೂ ಅಲ್ಲಿಂದ ಬಂದವರು, ಎಲ್ಲ UP ಲೀಗ್, ಡೆಲ್ಲಿ ಲೀಗ್, MP ಲೀಗ್, ಪಂಜಾಬ್ ಲೀಗ್. ಲಾಸ್ಟ್ ಇಯರ್ ಕೋಲ್ಕತ್ತಾಗ ಆಡಿದ್ದು, ಈ ವರ್ಷ ಹೌದು ಲಾಸ್ಟ್ ಇಯರ್. ಲಕ್ಕಿ ಕ್ಯಾಪ್ಟನ್ ನಂಬ್ತೀರಾ? ಅಂದರೆ ಲಕ್ಕಿ ಕ್ಯಾಪ್ಟನ್ ಎಲ್ಲ ಅದು ತೊಗೊಂಡೋಗ್ತಾ ಇದ್ದಾರೆ, ಟೀಮ್ನ ಪ್ಲೇಯರ್ಸ್ನು ಜೊತೆಗೆ ತೊಗೊಂಡೋಗ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ನಾವಲ್ಲಿ ಮೇಯ್ನ್ ಶ್ರೇಯಸ್ ಸರ್ ನಾವು ಬ್ಯಾಕ್ ಬೋನ್ ಮುಡಿಬೇಕು ಅಂದರೆ ಅವ್ರನ್ನೇ ಫಸ್ಟ್ ವಿಕೆಟ್ ಎತ್ತಬೇಕು. ಆ್ಯಂಡ್ ಸ್ಟಾರ್ಟ್ ಕೊಡಬಾರ್ದು, ಒಳ್ಳೆಯದು. ಒಂದು 2 ವಿಕೆಟ್ ಬಿದ್ದರೆ ಶ್ರೇಯಸ್ ಅಯ್ಯರ್ಗೆ ಪ್ರೆಷರ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯಾರು ಪ್ರೆಷರ್ನ ಹೋಲ್ಡ್ ಮಾಡ್ತಾರೆ, ಆ ನರ್ವ್ಸ್ನ ಹೋಲ್ಡ್ ಮಾಡ್ತಾರೆ, ಅವರೇ ವಿನ್ನರ್. ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಗೆದ್ದರು ಸ್ಮೈಲ್ ಮಾಡಲಿ. ಹೌದೌದು. ಇಂಥ ಮ್ಯಾಚ್ 87 ನಾಟ್ ಔಟ್ ಹೊಡೆದ್ಬಿಟ್ಟು ಅವ್ರು ಹೇಳೋದು ಬೆಸ್ಟ್ ಇನ್ನಿಂಗ್ಸ್. ಒಂದೇಂಟು ಮ್ಯಾಚ್ ತಾನೇ ಸೋತಿದೆ, ನಾಟ್ ದ ವಾರ್. ಲಾಸ್ಟ್ ದ ಬ್ಯಾಟಲ್ ನಾಟ್ ದ ವಾರ್ ಅಂತ ಹೇಳಿದ್ರು. ಆಮೇಲೆ ಅವ್ರು ಗೆದ್ದ ಮೇಲೆ ಸ್ಮೈಲ್ ಮಾಡಲಿಲ್ಲ, ಸೆಲೆಬ್ರೇಟ್ ಮಾಡಲಿಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದೇ ಗೊತ್ತಾಗಲ್ಲ. ಹರ್ಷ್ ಬೋಗ್ಲೆ ಕೇಳಿದಾಗ ಹೇಳ್ತಾ ಇದ್ರು ಅವರು, ಇದು ಓಕೆ ಈಗ ಮ್ಯಾಚ್ ಸೆಲೆಬ್ರೇಟ್ ಮಾಡ್ತೀವಿ ಡ್ರೆಸ್ಸಿಂಗ್ ರೂಮಲ್ಲಿ,
ಆದ್ರೆ ಒಂದ್ ಸ್ವಲ್ಪ ಮಸಾಜ್ ಎಲ್ಲ ಮಾಡಿಸ್ಕೊಡ್ಬೇಕಾಗಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಪೇನ್ ಇತ್ತು ಅವ್ರಿಗೆ, ಬಾಡಿ ಪೇನ್ ಅಷ್ಟು ಆ ಲೆವೆಲ್ ಅಲ್ಲಿ ಇತ್ತು. ಹಾಫ್ ಫಿಟ್ ಅವರು ಕೂಡ ಯಾವಾಗಲೂ ಟ್ರಾಫಿ ತೊಳೋ ಎಡಗೆ ಅಂತ ಹೋಗ್ತದೆ, ಯಾಕೆ ಬಲಗೆ ಇಂಜುರಿ ಇದೆ. ಹೌದೌದು, ಬಲಗೆ ಇಂಜುರಿ ಇದೆ ಅವ್ರಿಗೆ. ಆದ್ರೂ ಆ ಲೆವೆಲ್ ಅಲ್ಲಿ ಕ್ರಿಕೆಟ್ ಫಸ್ಟ್ ಇವು RCB ಮೇಲೆ ಆಡಿದಾಗ 1-2 ಆಡಿದಾಗ 100 ಅವ್ರು ಔಟ್ ಆಗಿದ್ದಾರೆ ಅಂದ್ರೆ ಅದು 14 hours. ಅದು RCBನೇ ಮಾಡಿರೋದು, ಇನ್ನು ಯಾರು ಮಾಡಿಲ್ಲ ಹಿಸ್ಟ್ರಿಲೇ. ಫಸ್ಟ್ ಟೀಮ್ ಟು ಆಲ್ ಔಟ್ ಮಾಡಿರೋಕೆ 14 hours ಅಲ್ಲಿ. ಅದು ಇನ್ನೂ ಕಾಡ್ತಾ ಇದೆ ಅವ್ರಿಗೆ, ಅದು ಹೆಂಗ್ ನಾವು 100 ಹೊಡೆದ್ವಿ, ಅಷ್ಟು ಬ್ಯಾಟಿಂಗ್ ಲೈನಪ್ ಇಟ್ಕೊಂಡು ಅಷ್ಟೇ ಹೊಡೆಯೋಕ್ಕಾಗಿದ್ದು ಅಂತ. ಇಲ್ಲ, ಬಟ್ ಬಾಂಡಿಂಗ್ ಅದನ್ನೆಲ್ಲ ಮರೆಸ್ಬಿಟ್ಟಿರ್ತಾರೆ. ಮುಗಿದ್ಮೇಲೆ ಮುಗಿತ್ ಕತೆ. ನಮ್ಮ ಟ್ಯಾಕ್ಟಿಕ್ ಅವತ್ತು ಇದು ಫಲಕಾರಿ ಆಗಲಿಲ್ಲ, ಮುಗಿದ್ ಮರ್ತು ಬಿಡ್ಬೇಕಂತ, ಅದಕ್ಕೆ ಈ ರೀತಿ ಆಡಿದ್ದು. ಶಶಾಂಕದ ವಿಕೆಟ್ ಹೋಗಿರೋದು ಬಹಳ ದೊಡ್ಡ ಸಂಗತಿ ಇರ್ಲಿಲ್ಲ ಮೊನ್ನೆ ಮ್ಯಾಚ್ ಅಲ್ಲಿ, ಆದ್ರೂ ಶಶಾಂಕ್ನ ವಿಚಾರಿಸ್ಕೊಂಡಂಗಿತ್ತು. ಅಲ್ಲ 116 ಅವಾಗ ಇನ್ನೂ 35 ಅನ್ಬೇಕಾಯ್ತು. ಹೌದು, ಅಲ್ಲ ಆದ್ರೂ ಒಂದ್ ಕಡೆ ಶ್ರೇಯಸ್ ಇದ್ದ ಕಾರಣದಿಂದಾಗಿ ಬಹಳ ದೊಡ್ಡ ಎಫೆಕ್ಟ್ ಇದೆ ಅಂತೇಳಿ ಅನ್ನಿಸ್ತಾ ಇರ್ಲಿಲ್ಲ ಆ ಮೊಮೆಂಟಮ್ ನೋಡ್ತಾ ಇದ್ದಾಗ. ಇನ್ಫ್ಯಾಕ್ಟ್ ಶ್ರೇಯಸ್ ಚೆನ್ನಾಗಿ ಇನ್ನಿಂಗ್ಸ್ನಾಗೆ ತಗೊಂಡೋಗ್ತಾ ಇದ್ದಾರೆ. ಹೌದು, ಆದ್ರೆ ಅವರು ಅಲ್ಲೂ ಶಶಾಂಕ್ನನ್ನ ವಿಚಾರಿಸ್ತಾ ಇದ್ರು. ಶಶಾಂಕ್ ಮ್ಯಾಚ್ ವಿನ್ನರ್, ಏನಕ್ಕೆ? ಯಾಕಂದ್ರೆ ಶಶಾಂಕ್ ಮ್ಯಾಚ್ ವಿನ್ನರೇ. ಹೌದು, ಶಶಾಂಕ್ ಮ್ಯಾಚ್ ವಿನ್ನರ್. ಅವ್ರದ್ದೊಂದು ಕತೆ ಅಂದ್ರೆ ಲಾಸ್ಟ್ ಇಯರ್ ಇನ್ಫ್ಯಾಕ್ಟ್ ಪಂಜಾಬ್ ಲಾಸ್ಟ್ ಇಯರ್ ಅವ್ರು ತೊಗೊಂಡ್ಬಿಟ್ಟು ಟೇಬಲ್ ಮೇಲೆ ಇಲ್ಲ ಅಂದ್ಬಿಟ್ಟು ಇವ್ರು ಈ ಶಶಾಂಕ್ ಅಲ್ಲ, ಇನ್ನೊಬ್ರು ಶಶಾಂಕ್ ನೋಡಿದ್ರೆ ಹೈಯೆಸ್ಟ್ ರನ್ ಗೆಟರ್ ಅವರೇ ಲಾಸ್ಟ್. ಹೌದು, ಅವ್ರನ್ನ ರಿಟೈರ್ ಮಾಡಿದ್ರು. ಅಶುತೋಷ್ ಇವ್ರನ್ನ ರಿಟೈರ್ ಮಾಡಲಿಲ್ಲ. ಪಾಂಡಿಂಗ್ ಇಂಟರ್ವ್ಯೂ ಕೊಟ್ಟಾಗ ಕ್ಯಾಪ್ಟನ್ ಕೋಚ್ದು ಆ ಕಾಂಬಿನೇಷನ್ ಇದೆ, ಅದು ರಿಸೀವಿಂಗ್ ಎಂಡ್ ಇರಬೇಕು, ನಾನು ಪ್ಲಾನ್ ಮಾಡಿದ್ದು ಅದು ಎಕ್ಸಿಕ್ಯೂಟ್ ಮಾಡಬೇಕು. ಆ ಇಬ್ಬರು ಕಾಂಬಿನೇಷನ್ ಚೆನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ. ಸೊ ಅದಕ್ಕೆ ಅದೊಂದು ಸ್ಟ್ರೆಂತ್ ಇದೆ. ಯಾವ ಪ್ಲೇಯರ್ಸ್ ಪಟಿದಾರ್ ಕ್ಯಾಪ್ಟನ್ಸಿ ಬಗ್ಗೆ ವೆರಿ ಗುಡ್ ಪಟಿದಾರ್ ಕ್ಯಾಪ್ಟನ್ಸಿ. ಅವ್ರ ಕ್ಯಾಪ್ಟನ್ ನೋಡಿ, ಜಿತೇಶ್ಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಆಯ್ತು. ಜಿತೇಶ್ ಸ್ವಲ್ಪ ಪ್ಯಾನಿಕ್ ಆದರು. ಫಸ್ಟ್ ಓವರೇ ಒಂದು ತಪ್ಪಾಗಿ ಒಂದು DRS ತೊಗೊಂಡ್ರು, ಅದು ಹೋಯ್ತು. ಸ್ವಲ್ಪ ಅವ್ರು ಹೊಡೆಯುವಾಗ LSG ಪ್ಲೇಯರ್ಸ್ ಪಂತ್ ಹೊಡೆಯುವಾಗ ಸ್ವಲ್ಪ ಪ್ಯಾನಿಕ್ ಆದ್ರೆ ಅಂತ ಅನ್ಸುತ್ತೆ. ಅದು ಪಾಟಿದಾರ್ ಕೂಲ್ ಇರ್ತಾರೆ. ಪ್ಲಸ್ ಪಾಟಿದಾರ್ಗೆ ಅಡ್ವಾಂಟೇಜ್ ಅಂದರೆ ಬರೀ ಕೊಹ್ಲಿ ಅಲ್ಲ, ಕೊಹ್ಲಿ ಏನು ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು, ಬಟ್ ಕೊಹ್ಲಿ ಸ್ವಲ್ಪ ದೂರನೇ ಇದ್ದಾರೆ, ಅವರು ಅಗ್ರೆಷನ್ ಅವ್ರು ತೋರಿಸ್ತಾರೆ. ಆದರೆ ಇವ್ರಿಗೆ ಮುಖ್ಯವಾದ ಒಂದು ಸ್ಟ್ರೆಂತ್ ಅಂದರೆ ಆ್ಯಂಡಿ ಫ್ಲವರ್ ಕೆಟ್ಟ ಪ್ಲೇಯರ್. ಅವರು ನಮ್ಗೆ ಯಾವಾಗಲೂ ಕಾಟ ಕೊಡ್ತಿದ್ರು. ಅವರು ಗ್ರ್ಯಾಂಡ್ ಫ್ಲೋರ್ ಅಣ್ಣ ತಮ್ಮ ಇಬ್ರು, ಅವರು ಭಾಳ ಒಂಥರ ಟ್ಯಾಕ್ಟಿಕಲಿ ವೆರಿ ಗುಡ್. ಎಲ್ಲ ಇಂಗ್ಲೆಂಡ್ದು ಕೋಚ್ ಆಗಿದ್ರು. ಆಡ್ಬೇಕಾದ್ರೆ ಟೀಮ್ ಕಾಟ ಕೊಟ್ಟವ್ರು, ಕೋಚ್ ಆಗಿ ಕಾಟ ಕೊಡ್ತಾರೆ. ಅವರು ಫುಲ್ ಅವ್ರ ತಲೆ ತುಂಬಿರ್ತಾರೆ, ಪ್ರೆಷರ್ ಹಾಕಿರಲ್ಲ. ಆಮೇಲೆ ಇನ್ನೂ ಒಂದೇನೆಂದರೆ ಅನಾಲಿಟಿಕ್ಸ್ ಭಾಳ ಒಂದು ಕಂಪ್ನಿನೇ ಇರ್ತವೆ. 100, 200, 1000, 2000 ಕೋಟಿ ಅಂತ ಟೀಮ್ಗಳಿಗೆ ಒಂದು ಕಂಪನಿ ಮೂಲಕ ಒಂದು ಅನಾಲಿಟಿಕ್ಸ್ಗೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿರ್ತಾರೆ. ಅನಾಲಿಟಿಕ್ಸ್ ಏನು ಮಾಡ್ತಾರೆ, ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂದರೆ ಯಾರು ಬಂದಾಗ ಯಾವ ಓವರಿಗೆ ಯಾರು ಬೌಲಿಂಗ್ ಮಾಡ್ಬೇಕಂತ ಕೂಡ ಅದು ಹೇಳ್ತಾರೆ ಅವರು. ಸೊ ಅದು ಒಂಥರ ಪಾಠ. ಅದನ್ನು ಇವರು ಒಪ್ಕೊಂಡ್ಬಿಟ್ರೆ ಮುಗೀತು, ಅಲ್ಲಿ ಮಾಡಿದ ಕಣ್ಣು ಮುಚ್ಕೊಂಡು ಮಾಡೋ ಕೆಲಸ. ಅಷ್ಟು ಈಸಿ ಆಗಿಬಿಟ್ಟಿದೆ ಕ್ಯಾಪ್ಟನ್ಸಿ. ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಪಾಟೀದಾರ್. ನಿಮ್ಮ ಪ್ರಕಾರ ಶ್ರೇಯಸ್ ಮ್ಯಾಚ್ ನಿಮ್ಗೆ ಏನು ಅನ್ನಿಸ್ತು? ಮೊನ್ನೆ ಮುಂಬೈ ಮೇಲೆ ಮ್ಯಾಚ್ ನೋಡಿದ್ರೆ? ಪ್ರತಿಯೊಂದು ಮ್ಯಾಚ್ ನೋಡಿದ್ದೀನಿ ನಾನು. ಹೆಂಗ ಅನ್ನಿಸ್ತು? ಹೌದು, ತುಂಬಾ ಚೆನ್ನಾಗಿತ್ತು. ನಾನು ರಾತ್ರಿ 1:30ವರೆಗೂ ಮ್ಯಾಚ್ ನೋಡ್ಕೊಂಡೆ ಮಲಗಿರೋದು. ನಾನು ಮ್ಯಾಚ್ ನೋಡಿ ಒಂದು ಸ್ಟೇಟಸ್ ಹಾಕ್ಬಿಟ್ಟೆ ಮಲಗಿರೋದು. ಸೊ ಅದೆಲ್ಲ ಮಾಡ್ತೀನಿ. ಅಂಡ್ ನೀವು ಸ್ಟೇಟಸ್ ಬಗ್ಗೆ ನಾನು ಏನ್ ಹಾಕಿದ್ದೆ ಅಂತ ಹೇಳ್ತೀನಿ. ಏನು ದಾಲ್ ರೋಟಿಗೆ ಅಲ್ಲ, ದಾಲ್ ರೋಟಿನ ಅಲ್ಲಲ್ಲ, ದಾಲ್ ರೋಟಿ ವಡಾಪಾವ್ ಏನೋ ತಿನ್ಸುದೇನೋ ಸಮಥಿಂಗ್ ಏನೋ ಹಾಕ್ತೆ. ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತೀನಿ. ನೀನು ಹಿಂಗೆ ಲುಕ್ ಎಲ್ಲ ಕೊಡಬೇಡ. ನೀನು ಬೌಲರ್ ಅಂತ ಗೊತ್ತು, ಜೊತೆಗೆ ಆಕ್ಟರ್ ಅಂತಾನೂ ಗೊತ್ತು. ಸೊ ಮೊನ್ನೆ ಮ್ಯಾಚ್ ಕೂಡ ನೋಡಿದೆ, ತುಂಬ ಚೆನ್ನಾಗಿ ಆಡೋದು. ಯಾಕಂದರೆ ನೀವು ಈ ಸೀಸನ್ ಏನಿದೆ, ಶ್ರೇಯಸ್ ಅಯ್ಯರ್ ಪ್ರತಿಯೊಂದರಲ್ಲೂ ಯಾವ ಮ್ಯಾಚಲ್ಲಿ ಚೆನ್ನಾಗಿ ಆಡಲಿಲ್ಲ ಅಂತ ಏನೂ ಇಲ್ಲ. ಸೊ ಪ್ರತಿಯೊಂದು ಮ್ಯಾಚ್ ಚೆನ್ನಾಗಿದೆ. ಆಮೇಲೆ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ಇಲ್ಲಿ RCB ಆಗಲಿ ಅಥವಾ ಪಂಜಾಬ್ ಟೀಮ್ ಏನಾಗಲಿ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಅಷ್ಟೇ ಇದೆ. ಎಲ್ಲರೂ ಇಂಡಿವಿಜುವಲ್ ಆಗಿ ಆಡ್ತಾ ಇದ್ದಾರೆ. ಗ್ರೂಪಾಗಿ ಆಡಿದ್ರು ಪ್ರತಿಯೊಬ್ಬರು ಅವ್ರವ್ರಿಗೆ ಏನು ಪರ್ಫಾರ್ಮ್ ಮಾಡಬೇಕು ಎಲ್ಲರೂ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಳಪೆ ಅನ್ನೋದು ಏನೂ ಇಲ್ಲ. ಸೊ ಹಾಗಾಗಿ ಇವತ್ತು ಈ ಟೀಮ್ ಈ ಫೈನಲ್ಸ್ಗೆ ಬಂದು ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದು. ಇವತ್ತು ಯಾರೇ ವಿನ್ ಆದ್ರೂ ಖುಷಿನೇ. ನಮಗೆ RCB ವಿನ್ ಆದರೂ ತುಂಬ ಖುಷಿನೇ, ಈವನ್ ಪಂಜಾಬ್ ವಿನ್ ಆದರೂ ಖುಷಿನೇ. ಯಾಕಂದರೆ ಒಬ್ಬ ಒಳ್ಳೊಳ್ಳೆ ಪ್ಲೇಯರ್ಸ್ನ ನಾವು ನೋಡೋ ಥರ ಆಗೋಯ್ತು.